ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರು ವ್ಲಾಗ್ಸ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಮಕ್ಕಳನ್ನ ಕಳಿಸಿದ ನಂತರ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಅದರ ನೆಕ್ಸ್ಟ್ ನಾನು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹೇರ್ ಸ್ಟೈಲ್ ನಾನು ಏನು ಮೊನ್ನೆ ಪಾರ್ಲರ್ಗೆ ಹೋಗಿ ಈ ಒಂದು ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನನಗೆ ಶಾರ್ಟಾಗಿ ಇಷ್ಟ ಇಲ್ಲ, ತುಂಬ ಲೆಂದಿ ಹೇರ್ಸೇ ಇಷ್ಟ. ಬಟ್ ಏನಪ್ಪ ಅಂದರೆ ಸ್ಟ್ರೇಟ್ ಕಟ್ ಬೇಕಿತ್ತು ನನಗೆ. ತುಂಬ ಕರ್ಲಿ ಬೌನ್ಸಿ ಆಗಿರುತ್ತೆ ನನ್ನ ಕೂದಲು, ಅದಕ್ಕೆ ನನಗೆ ಈ ಥರ ಬೇಡ ಅಂತ ಹೋಗಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಅದು ಆಗಲಿಲ್ಲ ಸಕ್ಸಸ್ಫುಲ್ಲಾಗಿ. ಈಗಲೂ ಕೂಡ ನನಗೆ ಈ ಒಂದು ಹೇರ್ ಸ್ಟೈಲ್ ಇಷ್ಟ ಆಗಿಲ್ಲ. ಬಟ್ ಯಾವುದೋ ಒಂದು ಯಾರೋ ಒಬ್ಬರು ಯೂಟ್ಯೂಬರ್ ಅವರು ಕೂಡ ಅವ್ರ ಹೆಸರು ಹೇಳಲ್ಲ, ಬಟ್ ಅವರು ಈ ಥರನೇ ಶಾರ್ಟ್ ಕಟ್ಟಲ್ಲಿ ಈ ಥರ ಬಿಟ್ಟಿರ್ತಾರೆ. ಸೊ ಆ ಥರ ನಾನು ಕೂಡ ನೋಡಿದೆ. ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿಯೇ ಅನಿಸುತ್ತೆ. ಇಷ್ಟೇ ಫ್ರೀಯಾಗಿ ಬಿಟ್ಟಿರಬೇಕು. ಬಟ್ ಡೈಲಿ ಇದೇ ಥರ ಫ್ರೀಯಾಗಿ ಬಿಟ್ಕೊಂಡಿರೋದಕ್ಕೆ ನನಗೆ ಇರಿಟೇಷನ್, ಯಾಕಂದರೆ ಅಭ್ಯಾಸ ಇಲ್ಲ. ಅದಕ್ಕೋಸ್ಕರ ಜಸ್ಟ್ ನೋಡೋಣ ಅಂತ ಇವಾಗ ಸ್ವಲ್ಪ ಬಿಟ್ಟಿದ್ದೀನಿ ಹೇಗಿದೆ ಅಂತ, ಇಷ್ಟೇ ಫ್ರೀಯಾಗಿ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವಾಗ ನಾನು ಇನ್ನೊಂದು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳ್ಬೇಕು. ಸಾಂಬಾರಿಗೆ ಬೇಳೆನ ಕುದಿಸಿ ಇಟ್ಟಿದ್ದೆ, ಅದನ್ನೊಂದು ಸ್ವಲ್ಪ ಸಾಂಬಾರನ್ನ ಮಾಡ್ಕೊಳ್ತೀನಿ. ಜೊತೆಗೆ ಬೆಳಗ್ಗೆ ಕಾಳು ಪಲ್ಯ ಮಾಡಿದ್ದೆ. ಇವಾಗ ಬೀಟ್ರೂಟ್ ಪಲ್ಯ ಮಾಡೋಣ ಅಂಥೇಳಿ ಬೀಟ್ರೂಟ್ ಕಟ್ ಮಾಡ್ತಾಯಿದ್ದೀನಿ. ತುರಿದು ಮಾಡ್ಕೊಳ್ತೀನಿ ನಾನು. ಕಟ್ ಮಾಡಿರೋದು ಯಾರೂ ಇಷ್ಟಪಡೋದಿಲ್ಲ ಜಾಸ್ತಿ, ಅದು ಬೇಯ್ದಿರೋದಿಲ್ಲ ಸರಿಯಾಗಿ, ಅದಕ್ಕೆ ಗಟ್ಟಿ ಗಟ್ಟಿ ಆಗುತ್ತೆ ಅಂತೇಳ್ಬಿಟ್ಟು ಸೊ ತುರಿದು ಮಾಡ್ಕೊಳ್ತೀನಿ. ಇವಾಗ ನಾನು ಅದನ್ನು ತುರಿದುಕೊಂಡು ಪಲ್ಯವನ್ನು ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನನ್ನ HB ಲೆವೆಲ್, ಹಿಮೋಗ್ಲೋಬಿನ್ ಲೆವೆಲ್ 8.5 ಏನೋ 8.9ಗೆ ಬಂದಿದೆ. ಸೊ ಬಂದಿದೆ ಅನ್ನೋದಕ್ಕೇನಿಲ್ಲ, ಮೊದಲು ಕೂಡ ನಮ್ಮ ಸಾಮಾನ್ಯದು ಡೆಲಿವರಿ ಟೈಮಲ್ಲಿ ಕೂಡ ಅಷ್ಟೇ ಇತ್ತು ಯೂಶ್ವಲಿ. ಬಟ್ ಬಿಫೋರ್ ನಂದು 11ವರೆಗೂ ಚೆನ್ನಾಗೇ ಇರ್ತಿತ್ತು ಹಿಮೋಗ್ಲೋಬಿನ್ ಲೆವೆಲ್. ಆಮೇಲೆ ಬರ್ತಾ ಬರ್ತಾ 2 C-ಸೆಕ್ಷನ್ ಆಗಿರೋದ್ರಿಂದ ನನಗೆ ಬ್ಲಡ್ ಲಾಸ್ ಆಗಿ ಕಡಿಮೆ ಆಗಿದೆ. ಇವಾಗೂ ಮತ್ತು ಈ ಟೈಮಲ್ಲಿ ಕೂಡ ಯಾವಾಗಲೂ ಕೂಡ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ. ಆಫ್ಟರ್ ಡೆಲಿವರಿ ಒಂದ್ಸರಿ ಚೆಕ್ ಮಾಡಿಸಿದ್ದೆ ನಾನು ಹಿಮೋಗ್ಲೋಬಿನ್ ಲೆವೆಲ್ನ, ಆವಾಗೂ ಕೂಡ ಅಷ್ಟೇ ಬಂದಿತ್ತು. ಆ ಟೈಮಲ್ಲಿ ಕೂಡ ಹೇಳಿದರು ಎಮರ್ಜೆನ್ಸಿ ಇರಬೇಕಾಗುತ್ತೆ, ತುಂಬ ಕಡಿಮೆ ಇದೆ, ಅದರಲ್ಲೂ ಕೂಡ C-ಸೆಕ್ಷನ್ ಅಂತ ಅಂದಾಗ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿದರು. ಏನಪ್ಪ ಅಂತಂದರೆ ಲಕ್ಕಿಲಿ ನಮಗೆ ಆ ಥರದ್ದು ಯಾವುದು ಕಾಂಪ್ಲಿಕೇಶನ್ ಆ ಟೈಮಲ್ಲಿ ಬಂದಿರಲಿಲ್ಲ. ತುಂಬಾ ಹೆಲ್ದಿಯಾಗಿ ನನ್ನ ಮಗಳದ್ದಾಯಿತು, ನನಗಾಯಿತು, ಯಾವುದೇ ತೊಂದರೆ ಇಲ್ದಂಗೆ. ಹಾಗೆ ಯಾವುದೇ ಕೂಡ ಅರೇಂಜ್ಮೆಂಟ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಯಜಮಾನ್ರು ನನ್ನ ತಮ್ಮ ರೆಡಿ ಇದ್ದರೂ ಕೂಡ, ಎಲ್ಲ ರೆಡಿ ಮಾಡ್ಕೊಂಡಿದ್ರು ಕೂಡ ಅದರ ನೆಸೆಸಿಟಿ ಬೀಳಿಲ್ಲ. ಗಾಡ್ಸ್ ಗ್ರೇಸ್ ಅಂತಲೇ ಹೇಳ್ಬೋದು. ಸೊ ದೇವರ ಆಶೀರ್ವಾದ ಇದ್ದರೆ ಯಾವುದೂ ತೊಂದರೆ ಇಲ್ಲದೆ ಆರಾಮಾಗಿ ಇರ್ತೀವಿ ಅನ್ನೋದಕ್ಕೆ. ಸೊ ಆ ಟೈಮಲ್ಲಿ ಅದೊಂಥರ ನನ್ನ ಪುಣ್ಯ ಅಂತ ಅಂದ್ಕೊಳ್ತೀನಿ, ನಿಜವಾಗ್ಲೂ ದೇವರ ಆಶೀರ್ವಾದನೇ. ಸೊ 2 ಟೈಮಲ್ಲಿ ನಮಗೆ ಆ ಥರದ ತೊಂದರೆ ಏನೂ ಆಗಿರಲಿಲ್ಲ, ಆರಾಮಾಗಿಯೇ ಇತ್ತು. ಇವಾಗ ನೆಕ್ಸ್ಟು ಆದರೂ ಕೂಡ ಇವಾಗೂ 8.5 ಇದೆ ಅಂತಂದರೆ ಸ್ವಲ್ಪ ಕಡಿಮೆನೇ ಅಲ್ವಾ, ಅದಕ್ಕೋಸ್ಕರ ಬೀಟ್ರೂಟು ಅದು ಜಾಸ್ತಿಯಾಗಿಯೇ ತಿನ್ನಬೇಕು. ಬಟ್ ನನಗೆ ರೆಗ್ಯುಲರಾಗಿ ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕಾಗಲ್ಲ. ಆದರೂ ಕೂಡ ಸಾಧ್ಯವಾದಷ್ಟು ನನ್ನ ಫುಡ್ಡಲ್ಲಿ ಜಾಸ್ತಿ ಇನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ರೆಗ್ಯುಲರಾಗಿ ಹೆಲ್ತ್ ವೈಸ್ ಅಂತ ಅಂದ್ಕೊಂಡ್ರೆ ನಾನು ಯೂಸ್ ಮಾಡ್ತೀನಿ, ಬೀಟ್ರೂಟ್ ಪಲ್ಯವನ್ನು ಜಾಸ್ತಿ ಮಾಡ್ತೀನಿ. ಮತ್ತು ಸ್ಪೆಷಲಾಗಿ ನಿನ್ನೆ ಒಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ ನಿಮಗೆ. ನಿನ್ನೆ ವಿಡಿಯೋನಲ್ಲೇ ಆ್ಯಡ್ ಮಾಡಬೇಕಿತ್ತು. ಸೊ ಅದು ಬ್ಲಡ್ ಟೆಸ್ಟು, ಜೊತೆಗೆ ಈಗೊಂದು 15 ಡೇಸ್ ಬ್ಯಾಕು ನನಗೆ ಎದೆ ನೋವು ಜಾಸ್ತಿ ಬಂದಿದ್ದಕ್ಕೆ ECG ಒಂದು ಮಾಡಿಸೋದಿತ್ತು. ಅದಕ್ಕೋಸ್ಕರ ನಿನ್ನೆ ಹೋಗಿದ್ವಿ ಹಾಸ್ಪಿಟಲ್ಗೆ. ಹೋಗಿ ECG ಕೂಡ ಏನೂ ತೊಂದರೆ ಇಲ್ಲ, ನಾರ್ಮಲ್ ಆಗಿಯೇ ಇದೆ. ಬಟ್ ಅದೊಂದು ಸ್ವಲ್ಪ ನಾವು ಪ್ರಿಕಾಷನ್ ಅನ್ನೋ ಥರ ಎಲ್ಲದೂ ಕೂಡ ತೊಗೊಂಡಿದ್ರೆ ಬೆಟರ್ ಅಲ್ವಾ. ಯಾವುದೇ ತೊಂದರೆ ಇಲ್ಲ, ನಾರ್ಮಲ್ ಇದ್ದರೆ ನಮಗೂ ಕೂಡ ಯಾವುದೇ ಭಯ ಇರೋದಿಲ್ಲ. ಒಂದು ವೇಳೆ ಏನಾದರೂ ತೊಂದರೆ ಇದೆ ಅಂದರೆ ಏನಾದರೂ ಟ್ರೀಟ್ಮೆಂಟ್ ತೊಗೊಳ್ಳೋದಾಗಿರ್ಬೋದು, ಆ ಥರ ಎಲ್ಲ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಬರೋಣ ಅಂತ ಹೋಗಿದ್ವಿ. ಜಸ್ಟ್ ನಾವು ಸುಮ್ಮನೆ ನಾರ್ಮಲ್ ಚೆಕಪ್ ಅನ್ನೋ ಥರ. ಅದ್ರ ಜೊತೆ ಬ್ಲಡ್ ಟೆಸ್ಟ್ ಕೂಡ. ಬ್ಲಡ್ ಟೆಸ್ಟಲ್ಲಿ ಈಗ ಬ್ಲಡ್ನ ಹೇಗಾದರೂ ಮಾಡಿ ನಾನು ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ 10 to 11 ಆದರೂ ರೀಚ್ ಆಗೋವರೆಗೂ ನಾನು ಮೇಂಟೈನ್ ಮಾಡಬೇಕು. ಸೊ ಅದು ನೆಕ್ಸ್ಟ್ ನನ್ನಲ್ಲಿರೋವಂಥ ಚಾಲೆಂಜ್.
ಸೊ ಅದಕ್ಕೆ ಇವಾಗ ಬೀಟ್ರೂಟ್ ಪಲ್ಯ ಮಾಡ್ಕೊತಿದ್ದೀನಿ. ಅದಕ್ಕೋಸ್ಕರ ಅಂತ ಅಲ್ಲ, ಬೀಟ್ರೂಟ್ ಯೂಶ್ವಲಿ ಯೂಸ್ ಮಾಡ್ತಿದ್ದೆ. ನಿನ್ನೆ ತಾನೇ ಯಜಮಾನ್ರು ವೆಜಿಟೇಬಲ್ಸ್ ಜೊತೆ ತಂದೇ ಇದ್ದರು. ಅದನ್ನು ಜಸ್ಟ್ ನಾನು ಏನು ಮಾಡ್ತಿದ್ದೆ, ಸಮ್ಟೈಮ್ಸ್ ಅದನ್ನು ಪಲ್ಯಗೆ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೆ. ಇವಾಗ ಸಪ್ರೇಟಾಗಿ ಬರೀ ಪಲ್ಯನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಜಸ್ಟ್ ಒಂದು ಸ್ವಲ್ಪ ಹಲ್ವಾ ಥರ ಏನಾದರೂ ಸ್ವೀಟ್ ಥರ ಮಾಡ್ಕೊಳ್ತಿದ್ವಿ. ಅದು ಬಿಟ್ಟು ಇವಾಗ ಬರೀ ಪಲ್ಯನೇ ಮಾಡಿಬಿಟ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದು ಆಲ್ಮೋಸ್ಟು ಹೆಲ್ದಿ ಆಗಿರೋ ಫುಡ್ನೇ ನಾವು ತೊಗೊಳ್ಳೋದು. ಬಟ್ ನಾನು ಏನು ಅಂದರೆ ಕೆಲಸದ ಮಧ್ಯೆ ಕಡಿಮೆ ಸ್ವಲ್ಪ ಕೇರಿಂಗ್ ಮಾಡ್ಕೊಳ್ಳೋದು. ಹೋಗ್ಲಿ ಬಿಡು ಅನ್ನೋ ಥರ ಸ್ವಲ್ಪ ನೆಗ್ಲಿಜೆನ್ಸಿ ಭಾಳ. ಎಲ್ಲ ಇದ್ದರೂ ಕೂಡ ತಿನ್ನಲ್ಲ ಅಥವಾ ಕೇರ್ ಮಾಡಲ್ಲ, ಆ ಥರ ಆಗೋಗಿದೆ. ಅದಕ್ಕೋಸ್ಕರ ಇನ್ಮೇಲಾದರೂ ಕೇರಿಂಗಾಗಿ ತೊಗೊಳ್ಬೇಕು ಅಂತ. ಇಲ್ಲಾಂದರೆ ಸ್ವಲ್ಪ ವೀಕ್ನೆಸ್ಸು, ಸುಸ್ತು, ಆಯಾಸ ಎಲ್ಲ ಬಂದೇ ಬರುತ್ತೆ. ಯೂಶ್ವಲಿ ಬ್ಲಡ್ ಲಾಸ್ ಆಗಿದ್ದಾಗ ಇನ್ಫೆಕ್ಷನ್ಸ್ ಆಗೋದು ಈ ಥರ ಆಗ್ತಾಯಿದೆ. ಅದಕ್ಕೋಸ್ಕರ ಇದೇ ಸೊಲ್ಯೂಷನ್, ಅದಕ್ಕೆ ಮತ್ತೇನೂ ಇಲ್ಲ. ಯಾರಿಗಾದರೂ ಆ ಥರ ಸುಸ್ತು ಅದೆಲ್ಲ ಆಗ್ತಾಯಿದೆ ಅಂದರೆ HB ಲೆವೆಲ್ನ ಚೆಕ್ ಮಾಡ್ಕೊಂಡು ನೋಡಿ, ಅದರಿಂದನೇ ನಿಮಗೆ ಅಷ್ಟೆಲ್ಲ ಆಗ್ತಾಯಿರುತ್ತೆ. ಅದಕ್ಕೋಸ್ಕರ ಸೊ ಬನ್ನಿ ಇವಾಗ ನಾನು ನೋಡೋಣ, ಪಲ್ಯ ಮಾಡ್ಕೊಳ್ತೀನಿ ಮಧ್ಯಾಹ್ನಕ್ಕೆ. ಇವಾಗ 1:30 ಆಗಿದೆ. ಯಜಮಾನ್ರು ಮತ್ತು ನಮ್ಮ ಇದನ್ನ ಊಟಕ್ಕೆ ಬರೋದು ಅಷ್ಟೇ 2:30 ಗಂಟೆ 3 ಗಂಟೆ ಸುಮಾರು ಬರ್ತಾರೆ. ಇನ್ನೊಂದು ನನ್ನ ಮಗ ಏನು ಮಾಡಿದ್ದಾನೆ ಇವತ್ತು, ಸೂಪರ್ ನೋವಾ, ಅವನು ಕೂಡ ಇಂಗ್ಲೀಷ್ನ ಇವಾಗ ಅವನಿಗೆ ಇಂಗ್ಲೀಷ್ ಕ್ಲಾಸ್ಗೆ ಹಾಕಿರೋದ್ರಿಂದ ಮೈ CV ಆ್ಯಪು, ಸೂಪರ್ ನೋವಾ ಆ್ಯಪು ಎಲ್ಲ ಬರ್ತಾವಲ್ವ, ಅದನ್ನೆಲ್ಲ ಡೌನ್ಲೋಡ್ ಮಾಡಿಟ್ಬಿಟ್ಟಿದ್ದಾನೆ. ಟ್ರೈ ಮಾಡೋಣ ಅಂತ ನಾನು ಕೂಡ ನೋಡಿದೆ. ಜಸ್ಟ್ ಒಂದು ಸೆಷನ್ ಅಷ್ಟೇ ನಾನು ಅಟೆಂಡ್ ಮಾಡಿದೆ, ಚೆನ್ನಾಗಿತ್ತು. ಬಟ್ ಏನು ಅಂತಂದರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮುಂದಿನ ವೀಡಿಯೋಸ್ಗಳಲ್ಲಿ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಇವತ್ತು ಫಸ್ಟ್ ನಾನು ಅಟೆಂಡ್ ಮಾಡಿದ್ದು. ಆಲ್ರೆಡಿ ನನಗೆ ಇಂಗ್ಲೀಷು ಗೊತ್ತಿರೋದ್ರಿಂದ ನನಗೇನು ಬೆಸ್ಟ್ ಅಂತ ಅನ್ನಿಸ್ತು, ಈಸಿ ಅಂತಲೂ ಕೂಡ ಅನ್ನಿಸ್ತು. ಈಸಿ ಅನ್ನೋದಕ್ಕೇನು ಬೇಸಿಕ್ ಗೊತ್ತಿರೋರಿಗೆ ಮಾತ್ರ ಈಸಿ ಅನಿಸುತ್ತೆ. ಬಟ್ ನೋಡಬೇಕು, ಮುಂದೆ ನೋಡ್ತಾ ಗೊತ್ತಾಗುತ್ತೆ. ಒಂದು ವೇಳೆ ಏನಾದರೂ ಚೆನ್ನಾಗಿ ಅನ್ನಿಸ್ತು ಅಂತಂದರೆ, ಅದು ಕಿಡ್ಸ್ಗೂ ಇದೆ ಎಲ್ಡರ್ಸ್ಗೂ ಇದೆ. ಸೊ ನಾನು ಎಲ್ಡರ್ಸ್ದೇ ಚೆಕ್ ಮಾಡಿದೆ. ಕಿಡ್ಸದು ಚೆನ್ನಾಗಿತ್ತು ಅಂತಂದರೆ ನನ್ನ ಮಗನಿಗೆ ಹಾಕಿದರೆ ಆಯಿತು, ಅವನಿಗೆ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅಥವಾ ಚೆನ್ನಾಗಿತ್ತು ಅವ್ರು ಕೊಡೋ ರೀತಿನಲ್ಲಿ ನನ್ನ ಮಗನಿಗೆ ನಾನೇ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಚೆನ್ನಾಗಿದ್ದರೆ ಆ ಎಕ್ಸ್ಪೀರಿಯೆನ್ಸ್ನ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತೆ. ಸೊ ಬನ್ನಿ ಇವಾಗ ಪಲ್ಯ ಮಾಡ್ಕೊಳ್ತೀನಿ ಫಸ್ಟು. ಇವತ್ತು ನಮ್ಮ ಸಾತು ಸಮ್ಮ ರೆಡಿಯಾಗಿ ನಿಂತಿದ್ದಾರೆ, ಇನ್ನೂ ವ್ಯಾನ್ ಬಂದೇ ಇಲ್ಲ, ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ. ಸುಂದ್ರಿ ದಿನಾಲು ಮುಖ ನೋಡೋಕ್ಕಿರೋದಿಲ್ಲ ಹುಡುಗರಿಗೆ, ಅಷ್ಟು ಟೈಮು ಓಡಿಬಿಟ್ಟಿರುತ್ತೆ. ಇವತ್ತು ಸ್ವಲ್ಪ ಬೇಗನೆ ಮಾಡಿದ್ದೀವಿ, ಅದಕ್ಕೆ ಬೇಗ ಮಾಡಿ ಅವ್ರ ಮುಖ ನೋಡ್ಕೊಂಡು ಕೂತಿದ್ದೀವಿ ನಾವು. ಏಕ್ ಫಸ್ಟ್ ಹಿಂಗೆ, 1 2 3 ಈ ಕಡೆ, ಈ ಕಡೆ ಅಗ್ಲ ಮಾಡಬೇಕು. 4 ಬಾಯ್. ಬಾಯ್ ಕಂದ, ಬಾಯ್. ಅಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದಿ ಮತ್ತೆ ನೀನು. ಇಬ್ರು ಒಂದೇ ಸೀಟಾ? ಇಬ್ರು ಒಂದೇ ಸೀಟಿಗೆ ಕೂಡ್ತ್ರೇನ? ಇಬ್ರು ಒಂದೇ ಸೀಟಿಗೆ ಕೂಡ್ರಿ. ನೀ ಆ ಥರ ಒಂದು ಪಕ್ಕನೇ ಹೋಗಿ ಕೂಡೋದೇನಾ? ಹೌದಾ? ದೊಡ್ಡವ್ರ ಜೊತೆಗೆ ಇರ್ರಿ, ದೊಡ್ಡವ್ರು ಇರ್ಬೇಕು ಜೊತೆಗೆ ನಿಮಗೆ ಒಬ್ಬೊಬ್ರು. ಹೌದಾ? ಎಂಜಾಯ್ ಮಾಡ್ಕೊಂಡು ಹೋಗ್ರಿ ಖುಷಿಯಾಗಿ. ಆಮ ಏಯ್ ನಾನು ಡೋರ್ ಓಪನ್ ಇಟ್ಟು ಬಂದೀನಿ, ಅದು ಬೆಕ್ಕು ನಿನ್ನೆಗತ್ತೆ ಬಂದರೆ ಮುಗೀತು ಮತ್ತೆ. ಓಕೆ ಬಾಯ್ ಬಾಯ್. ನೀವು ನೋಡ್ರಿ ಅಲ್ಲೇ ವೇಟ್ ಮಾಡ್ರಿ. ಆದರೆ ಅಲ್ಲೊಂದು ಸ್ವಲ್ಪ ಹೊರಗೆ ಅವ್ರು ನೋಡ್ಕೊಂಡು ನಿಲ್ತಾರೆ.
ಬಾಯ್ ಬಾಯ್. ಫ್ರೆಂಡ್ಸ್, ಇವಾಗ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವತ್ತು ಇನ್ನೂ ರೊಟ್ಟಿ ಉಳಿಸಿ ಹೋಗಿದ್ದಾರೆ, ಇನ್ನೊಂದೆರಡು ಪೀಸ್ ಬಿಟ್ಟು. ರೊಟ್ಟಿ ಮೊಳಕೆ ಕಾಳು ಪಲ್ಯ ಮಾಡಿದ್ದೆ ಇವತ್ತು. ಮೊಳಕೆ ಕಾಳು ಪಲ್ಯ ನೋಡಿ ಹೇಗಾಗಿದೆ. ಅಡುಗೆ ಮನೆ ಎಲ್ಲ ಫುಲ್ಲು ಮೆಸ್ಸಪ್ಪಾಗಿ ಹೋಗ್ಬಿಟ್ಟಿದೆ. ಈ ಕಡೆ ಕಾಳು ರೊಟ್ಟಿ ಜೊತೆಗೆ ಒಂದು ಸ್ವಲ್ಪ ಮೊಸರು ಇಟ್ಟಿರ್ತೀನಿ ಒಂದು ಡಬ್ಬದಲ್ಲಿ. ಅವ್ರು ಬೇಕಂದರೆ ಅದನ್ನು ಹಾಕ್ಕೊಂಡು ತಿಂತಾರೆ ಅಂತೇಳ್ಬಿಟ್ಟು ಸ್ವಲ್ಪ ಅನ್ನ ಜೊತೆ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಅವ್ರಿಗೆ ಅಂತೇಳ್ಬಿಟ್ಟು. ಸ್ವಲ್ಪ ಚಿತ್ರಾನ್ನ. ಈ ಕಡೆ ಬೇಳೆ ಕುದಿಸಿಟ್ಟಿದ್ದೀನಿ, ಒಗ್ಗರಣೆ ಹಾಕಿರಲಿಲ್ಲ, ಅದಕ್ಕೆ ಬೇಳೆ ಏನೂ ಮಾಡಲಿಲ್ಲ. ರೊಟ್ಟಿ ಒಂದೆರಡು ಮಾಡಿತ್ತು. ಈ ಕಡೆ ಸ್ನ್ಯಾಕ್ಸ್ಗೆ ಶೇಂಗಾ ಚಿಕ್ಕಿ ಇಟ್ಟಿದ್ದೀನಿ. ಶೇಂಗಾ ಚಿಕ್ಕಿ ಅವ್ರಿಗೆ ಇಷ್ಟ, ಹಂಗೆ ಹೆಲ್ದಿ ಕೂಡ. ಅದರಲ್ಲೂ ಕೂಡ ಇದು ಸಿಂಧನೂರು ದುರ್ಗಾ ಸ್ವೀಟ್ಸ್ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಇರುತ್ತೆ. ಅದಕ್ಕೆ ಇದು ಒಂದು ಇಟ್ಟು ಕಳಿಸಿದ್ದೀನಿ, ಒಂದೊಂದು ಪೀಸ್ ಇಬ್ಬರಿಗೂ ಸೇರಿ. ಬಾಳೆಹಣ್ಣು ಇಟ್ಟಿದ್ದೀನಿ. ಮತ್ತು ಇದು ಅವರ ಲಂಚ್ ಇಷ್ಟು ಸಾಕು ಅಂತೇಳ್ಬಿಟ್ಟು ಒಂದಿಷ್ಟು ಚಿಪ್ಸ್ ಇಟ್ಟಿರ್ತೀನಿ. ಆದರೂ ಕೂಡ ಬರೀ ಸ್ವೀಟು, ಬನಾನಾ ಕೂಡ ಸ್ವೀಟು, ಮತ್ತು ಇದು ಕೂಡ ಸ್ವೀಟ್ ಅಲ್ವಾ, ಅದಕ್ಕೆ ಇದು ಏನು ಲೀಸರ್ ಪೀರಿಯಡಲ್ಲಿ ತಿಂತಿರ್ತಾರೆ ಅಂತೇಳ್ಬಿಟ್ಟು ಆ ಟೈಮಲ್ಲಿ ಅದ್ರ ಜೊತೆ ಬರೀ ಸ್ವೀಟ್ ತಿಂದರೆ ಬಾಯೆಲ್ಲ ಕೆಟ್ಟೋಗಿರುತ್ತೆ ಅಂತೇಳ್ಬಿಟ್ಟು. ಇನ್ನು ನಾನು ರೊಟ್ಟಿ ಮಾಡೋದಿದೆ. ರೊಟ್ಟಿ ಮಾಡೋದನ್ನು ಕಂಟಿನ್ಯೂ ಮಾಡುತ್ತೀನಿ. ಅದಾಗಿಂದ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅವ್ರಿಗಾಗಿ ಜಸ್ಟ್ ಒಂದು 4ರಿಂದ 5 ರೊಟ್ಟಿ ಮಾಡಿಬಿಡ್ತೀನಿ. ಇಬ್ಬರು ಒಂದೊಂದು ರೊಟ್ಟಿ ಇಲ್ಲಿ ತಿಂತಾರೆ, ಒಂದೊಂದು ರೊಟ್ಟಿ ಬಾಕ್ಸಿಗೆ ಹಾಕಿಟ್ಟಿರ್ತೀನಿ. ಇವಾಗ ಯಜಮಾನ್ರು ಬಂದು ಅವರು ಊಟ ಮಾಡ್ಕೊಳ್ತಾರೆ. ಅವ್ರು ಬರೋಷ್ಟರಲ್ಲಿ ಇನ್ನೊಂದು 4 ರೊಟ್ಟಿ ಮಾಡಿದರೆ ಅವ್ರಿಗೂ ಕೂಡ ತಿನ್ನಲಿಕ್ಕಾಗುತ್ತೆ. ಇವತ್ತೊಂದು ಸ್ಮಾಲ್ ನಾರ್ಮಲ್ ಚೆಕಪ್ಗೋಸ್ಕರ ಹೋಗಿದ್ದು. ECG ಒಂದು ಮಾಡಿಸೋದಿತ್ತು ಇಬ್ಬರದು. ಹಾಗೆ ಬ್ಲಡ್ ಟೆಸ್ಟ್ ಕೂಡ ಎಷ್ಟಿದೆ HB ಲೆವೆಲ್ ಅಂತ ತುಂಬ ದಿನಗಳೇ ಆಗೋಗಿತ್ತು. ಅದಕ್ಕೋಸ್ಕರ ಅದರಲ್ಲಿ ನಂದು ಡೌನ್ ಬಂದಿದೆ, ಅದನ್ನು ಜಾಸ್ತಿ ಮಾಡ್ಕೊಳ್ಳೇಬೇಕು ಅಂತ ಹೇಳಿದ್ದಾರೆ. 8.5 ಇದೆ, 12ಗೆ ಬರಲೇಬೇಕು ಅಂತ. ಸೊ ಇನ್ನು ಮುಂದೆ ಅದರದ್ದು ಒಂದು ಡಯಟ್ ಫಾಲೋ ಮಾಡಬೇಕು, ಚೆನ್ನಾಗಿ ಊಟ ಮಾಡ್ಕೊಳ್ಬೇಕು. 12ವರೆಗೂ ನಾವು HB ಲೆವೆಲ್ನ ಇನ್ಕ್ರೀಸ್ ಮಾಡ್ಕೊಳ್ಳೇಬೇಕು. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ರೋನಿದ್ ಬರ್ತ್ಡೇ ಇದೆ. ನಮ್ಮ ತಮ್ಮ ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾನಂತೆ. ಇನ್ವೈಟ್ ಮಾಡಿದ್ದಾನೆ ಮಧ್ಯಾಹ್ನನೇ ಫೋನ್ ಮಾಡಿ. ಬಟ್ ಹೋಗ್ಬೇಕಂದ್ರೆ ಟ್ಯೂಷನ್ ಮುಗಿಸಿ ಹೋಗ್ಬೇಕನ್ನಷ್ಟರಲ್ಲಿ ಇವತ್ತು ನಮ್ಮ ಸಾಮಾನ್ಯ ಸ್ಕೂಲಲ್ಲಿ ಬಿದ್ದು ಬಂದು 10 ಮಲಗಿದ್ದಾಳೆ. ಪಾಪ ಅವಳು ಯಾಕೋ ಗೊತ್ತಿಲ್ಲ, ಇವತ್ತು ಪೆಟ್ ಮೇಲೆ ಪೆಟ್ ಮಾಡ್ಕೊಳತ್ತ ಕ್ಲಾಸಲ್ಲಿ, ಟ್ಯೂಷನ್ ಕ್ಲಾಸಲ್ಲಿ. ಹೇಗೋ ಇವತ್ತೊಂದಿನ ಬುಕ್ ಹಿಡಿದು ಬರಿತಾ ಇರುವಾಗ ಅದರಲ್ಲಿ ಮಿಡಲಲ್ಲಿ ಸ್ಟೆಪ್ಲರ್ ಪಿನ್ ಇರುತ್ತಲ್ವ, ಆ ಪಿನ್ ಕೂಡ ಬೆರಳಿಗೆ ಅರತು ಬಿಡ್ತು. ಅದೊಂದು ಪೆಟ್ ಮಾಡ್ಕೊಂಡು ಅದಕ್ಕೂ ಕೂಡ 10 ಅಲ್ಲೇ ಮಲಗಿಬಿಟ್ಟಿದ್ಲು. ಅಲ್ಲಿಂದ ಕೆಳಗಡೆ ಕರ್ಕೊಂಬಂದು ಮಲಗಿಸಿದ್ದೀನಿ. ಎದ್ದೇಳ್ತಾನೆ ಇಲ್ಲ. ಆಯಿತು, ಒಂದು ಸಾರಿ ಮಲಗಿದ್ರೆ ಎದ್ದೇಳೋದೇ ಇಲ್ಲ. ಈಗ ಮತ್ತೆ ಮೇಲೆ ಅಮ್ಮ ಮತ್ತು ನಮ್ಮ ತಮ್ಮ ಇಬ್ಬರು ಕರೀತಿದ್ದಾರೆ ಬರ್ರಿ ಅಂತ. ಸೊ ನಾನು ಸಾಮಾನ್ಯ ಹತ್ರ ಇರ್ತೀನಿ. ಯಜಮಾನರು ಸಾತು ಹೋಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ರಿ ಅಪ್ಪು. ರೋನಿ ಬರ್ಡೇ ಸೆಲೆಬ್ರೇಷನ್ ಮಾಡೋಕೆ ಹೋಗ್ತೀರಾ? ಆಯಿತು, ಹೋಗಿ ಬರ್ರಿ. ಅವನ ಬರ್ಡೇ ಪಾರ್ಟಿ ಇಲ್ಲಿ ನಡೆಯುತ್ತಾ ಇದೆ ನಮ್ಮ ಮನೇಲಿ, ಸೇವ್ಪುರಿ ಕಚೇರಿ. ಪಾಪ ಸೇಟ್ ನಮ್ಮ ಅಂಗಡಿಗೆ ಬರ್ತಾನೇ ಇಲ್ಲ ಅಂತ ಹೇಳ್ತಿದ್ವಿ ಅಲ್ರಿ. ಆ್ಯಕ್ಚುಲಿ ನಾವು ಜಂಕ್ ಫುಡ್ಡು ಬೇಡ ಅಂತೇಳ್ಬಿಟ್ಟು, ಅದರಲ್ಲೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಇದು ಅಂತ ಹಂಚ್ಕೊಂಡು ಎಲ್ಲ ಅವಾಯ್ಡ್ ಮಾಡ್ತಿದ್ವಿ. ಪಾಪ ಅವರು ಯಾಕ್ರಿ ನಮ್ಮ ಅಂಗಡಿ ಬಿಟ್ಬಿಟ್ರಿ ಅಂತಂದು ಬೆಳಗ್ಗೆ ಇಲ್ಲಿ ಹೋಗುವಾಗ ಅಂದರು. ಅದಕ್ಕೋಸ್ಕರ ಯಜಮಾನ್ರು ಇವತ್ತು ಹೋಗಿದ್ದಾರೆ. ಸರಿ, ಹೋಗಿ ಬರ್ರಿ ನೀವು ಇಬ್ರು. ಯಾರು ಹೇಳಾರ? ಸ್ಕೂಲಾಗ ನಿಮ್ಮ ಸ್ಕೂಲಲ್ಲಿ ಫುಲ್ ಸ್ಟ್ರಿಕ್ಟ್ ಅಪ್ಪ, ಮತ್ತೆಲ್ಲ ಫಾಲೋ ಮಾಡ್ಬೇಕು ನೀನು. ಹೋಮ್ವರ್ಕ್ ಮುಗಿಸಿಲ್ಲಲ್ಲ ಬೆಳಗ್ಗೆ? ಹೌದೌದು, ಬ್ಯಾಡ್ ಅಂತ ಏನಿಲ್ಲ, ಸ್ವಲ್ಪ ಅವರು ಹೆಲ್ದಿ ಆಗಿನೇ ಮಾಡ್ತಾರಮ್ಮ. ಇದರಲ್ಲಿ ಏನಿಲ್ಲ, ಆಲೂಗಡ್ಡೆ, ಮೊಸರು, ಈರುಳ್ಳಿ, ಹಸಿ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿದ್ದಾರೆ ಹೇಳು. ಬಟ್ ಇದನ್ನು ಹಾಕಿರ್ತಾರೆ ಅಷ್ಟೇ, ಪೂರಿ ಹಾಕಿರ್ತಾರಲ್ಲ, ಪೂರಿ ಸೇವು, ಅವು ಮಾತ್ರ ಜಂಕ್ ಫುಡ್ ಅನ್ನೋ ಥರ ಇರುತ್ತೆ. ಉಳಿದಿರೋದೆಲ್ಲ ಆಲೂಗಡ್ಡೆ, ಬಟಾಟಿ ಎಲ್ಲ ಕೂಡ
ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ. ದಯವಿಟ್ಟು ಬೆಳೆಸಿ ನಮ್ಮನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.